ನಮಸ್ತೆ ವೀಕ್ಷಕರೇ, ಇಂಡಿಯನ್ ಯೂಟ್ಯೂಬರ್ ರೇಣು ಚಾನೆಲ್ಗೆ ಸ್ವಾಗತ. ಕೇವಲ ರೇಷನ್ ಅಕ್ಕಿಯನ್ನು ಬಳಸ್ಕೊಂಡು ಸಾಫ್ಟ್ ಆದಂಥ ಬೆಣ್ಣೆ ಥರ ಮೃದುವಾದ ಇಡ್ಲಿನ ಮನೆಯಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ತುಂಬಾ ಸಾಫ್ಟ್ ಆಗಿರುತ್ತೆ, ಮೃದುವಾಗಿರುತ್ತೆ. ನೀವು ಕೂಡ ಇದನ್ನು ಈಸಿಯಾಗಿ ಮನೆಯಲ್ಲಿ ತುಂಬ ಪರ್ಫೆಕ್ಟ್ ಅಳತೆಯಾದ ರೀತಿಯಲ್ಲಿ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಎಲ್ಲೂ ಕೂಡ ಇದನ್ನು ಇಷ್ಟಪಟ್ಟು ತಿಂತಾರೆ. ಒಮ್ಮೆ ಮಾಡಿ ನೋಡಿ, ಮತ್ತೆ ಮತ್ತೆ ಮಾಡ್ತಾನೆ ಇರಬೇಕನ್ನಿಸುತ್ತೆ, ಅಷ್ಟು ಸಾಫ್ಟಾಗಿ ಇರುತ್ತೆ. ನಾನು ಇಲ್ಲಿ ಮೊದಲಿಗೆ 2 ಗ್ಲಾಸಷ್ಟು ಅಕ್ಕಿಯನ್ನು, ರೇಷನ್ ಅಕ್ಕಿನ 2 ಸಾರಿ ತೊಳೆದ್ಬಿಟ್ಟು 8 ಗಂಟೆಗಳ ಕಾಲ ನೆನೆಸ್ಬಿಟ್ಟು ತಗೊಳ್ತಾ ಇದ್ದೀನಿ. ಇದನ್ನು ಕಂಪ್ಲೀಟಾಗಿ 8 ತಾಸು ನೆನೆಸ್ಕೊಳ್ಬೇಕು. ನಾನು ಇಲ್ಲಿ 1 ಗ್ಲಾಸಷ್ಟು ಉದ್ದಿನ ಬೇಳೆನ ನೆನೆಸ್ಬಿಟ್ಟು ತಗೊಳ್ತಾನೆ. ಅದನ್ನು ಕೂಡ 8 ಗಂಟೆಗಳ ನೆನೆಸ್ಬಿಟ್ಟು ತಗೊಳ್ತಾ ಇದ್ದೀನಿ. ಅರ್ಧ ಗ್ಲಾಸಷ್ಟು ಅವಲಕ್ಕಿನ ನೆನೆಸ್ಬಿಟ್ಟು ತಗೊಳ್ತಾ ಇದ್ದೀನಿ. ಇದನ್ನು ಕೂಡ ರುಬ್ಬು ಮುಂಚೆಗೆ ಅರ್ಧ ತಾಸು ನೆನೆಸಿಬಿಡಬೇಕು. ಈಗ ಅರ್ಧ ಗ್ಲಾಸಷ್ಟು ಸಬ್ಬಕ್ಕಿನ ನೆನೆಸ್ಬಿಟ್ಟು ತಗೊಳ್ತಾ ಇದ್ದೀನಿ. ಇದನ್ನು ಕೂಡ 8 ಗಂಟೆ ಕಾಲ ನೆನೆಸ್ಬಿಟ್ಟು ತಗೊಳ್ಬೇಕು. ಈಗ ಮಿಕ್ಸಿ ಜಾರಿಗೆ ನೆನೆಸ್ಕೊಂಡಂಥ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಮೊದಲಿಗೆ ಅಕ್ಕಿನ ಮಾತ್ರ ನೈಸಾಗಿ ರುಬ್ಕೋಬೇಕು, ತರಿಯಾಗಿ ಇರಬಾರ್ದು, ನೈಸಾಗಿ ಪೇಸ್ಟಾಗಿ ಇರಬೇಕು. ಪೇಸ್ಟ್ ತುಂಬಾ ಸಾಫ್ಟಾಗಿ ಇರಬೇಕು. ಈಗ ಇದಕ್ಕೆ ಅಕ್ಕಿನ ಹಾಕಿಬಿಟ್ಟು ತಗೊಳ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಅಕ್ಕಿನ ನೆನೆದಿಟ್ಕೋಬೇಕು. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಳ್ಬೇಕು, ನೈಸಾಗಿ ರುಬ್ಕೋಬೇಕು. ಈ ರೀತಿ ನೈಸಾಗಿ ಪೇಸ್ಟಾಗಿ ಇರಬೇಕು, ಅಂದರೆ ಸಾಫ್ಟ್ ಆದಂಥ ಇಡ್ಲಿನ ನೀವು ರೆಡಿ ಮಾಡ್ಕೋಬಹುದು. ಈಗ ಇದನ್ನು ಒಂದು ಪಾತ್ರೆಗೆ ಹಾಕಿದ್ದೀನಿ. ಈಗ ಮತ್ತೊಂದು ಬ್ಯಾಚನ್ನ ಹಾಕಿ ರುಬ್ಕೊಂಡಿದ್ದೀನಿ. ಈ ರೀತಿ ನೈಸಾಗಿ ರುಬ್ಕೋಬೇಕು. ಈಗ ಉದ್ದಿನ ಬೇಳೆನ ಹಾಕಿ ಮಿಕ್ಸಿ ಜಾರ್ಗೆ ರುಬ್ಕೊಳ್ತಾ ಇದ್ದೀನಿ. ಇದನ್ನು ನೈಸಾಗಿ ಸಾಫ್ಟಾಗಿ ರುಬ್ಕೋಬೇಕು, ತರಿಯಾಗಿ ಇರಬಾರ್ದು. ತುಂಬಾ ಈ ರೀತಿ ಸಾಫ್ಟಾಗಿ ನೈಸಾಗಿ ರುಬ್ಕೋಬೇಕು. ಇದನ್ನು ಕೂಡ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಅವಲಕ್ಕಿನ ನೆನೆಸ್ಕೊಂಡಂಥ ಅವಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನೆನೆಸ್ಕೊಂಡಂಥ ಸಬ್ಬಕ್ಕಿನ ಕೂಡ ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ಕೂಡ ನೈಸಾಗಿ ಪೇಸ್ಟನ್ನು ಈ ರೀತಿ ಮಾಡ್ಕೋಬೇಕು. ಇದನ್ನು ಕೂಡ ಪಾತ್ರೆಗೆ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಕೈನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲವೂ ಕೂಡ ಚೆನ್ನಾಗಿ ಈ ರೀತಿ ಮಿಕ್ಸ್ ಆಗುವವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈನಿಂದ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಈ ಬ್ಯಾಟರ್ ಫರ್ಮೆಂಟೇಷನ್ ಕರೆಕ್ಟಾಗಿ ಬರುತ್ತೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಒಂದು ಚಮಚ ಸಹಾಯದಿಂದ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಪಾತ್ರೆ ಮುಚ್ಚಿಬಿಟ್ಟು 8 ಗಂಟೆಗಳ ಕಾಲ ಫರ್ಮೆಂಟೇಷನ್ ಆಗಲು ಬಿಡಬೇಕು. ಈಗ ನೋಡಿ ವೀಕ್ಷಕರೇ, 8 ಗಂಟೆಗಳ ಕಾಲ ಆಗಿದೆ. ಬ್ಯಾಟ್ರಿ ಎಷ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ. ಈ ವಿಧಾನದಲ್ಲಿ ನೀವು ಹಿಟ್ಟನ್ನು ಈ ರೀತಿ ವಿಧಾನದಲ್ಲಿ ರುಬ್ಬಿಕೊಂಡು ಈ ರೀತಿ ಮಾಡಿದ್ರೆ ಹಿಟ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆಗಿ ಚೆನ್ನಾಗಿ ಬರುತ್ತೆ. ಈಗ ಒಂದು ಇಡ್ಲಿ ಪಾತ್ರೆಗೆ ಈ ರೀತಿ ಬ್ರಷ್ನ ಸಹಾಯದಿಂದ ಎಣ್ಣೆನ ಹಾಕಿಬಿಟ್ಟು ಬ್ಯಾಟರ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಒಂದು 15 ನಿಮಿಷ ಇಡ್ಲಿ ಕುಕ್ಕರ್ನಲ್ಲಿ ಬೇಯಿಸ್ಕೋಬೇಕು. ಈಗ ನೋಡಿ ವೀಕ್ಷಕರೇ, ರುಚಿಕರವಾದ ಸಾಫ್ಟ್ ಆದಂಥ ಮೃದುವಾದ ರೇಷನ್ ಅಕ್ಕಿಯಿಂದ ಪರ್ಫೆಕ್ಟ್ ಆದಂಥ ಮಲ್ಲಿಗೆ ಇಡ್ಲಿ, ಸಾಫ್ಟ್ ಆದಂಥ ಇಡ್ಲಿ ರೆಡಿಯಾಗಿದೆ. ನೀವು ಕೂಡ ಇದನ್ನು ಮನೆಯಲ್ಲಿ ಹೇಳಿದ ವಿಧಾನದಲ್ಲಿ ಮಾಡಿಕೊಂಡ್ರೆ ತುಂಬಾ ಸಾಫ್ಟ್ ಆದಂಥ ಇಡ್ಲಿನ ನೀವು ಕೂಡ ಮನೆಯಲ್ಲಿ ಮಾಡ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ. ಎಷ್ಟು ಸಾಫ್ಟ್ ಆಗಿರೋದಂತೆ ನೀವು ಮಾಡಿದ್ರೇ ಗೊತ್ತಾಗುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಇದನ್ನು ಕೊಬ್ಬರಿ ಚಟ್ನಿ, ಕೆಂಪು ಚಟ್ನಿ ಜೊತೆಗೆ, ಸಾಂಬಾರ್ ಜೊತೆಗೆ ಇದನ್ನು ಕೂಡ
ಕಾಂಬಿನೇಷನ್ಗಾಗಿ ಉಪಯೋಗಿಸ್ಕೋಬೋದು. ಅಷ್ಟು ಟೇಸ್ಟಿಯಾದಂಥ ಇಡ್ಲಿನ ನೀವು ಮಾಡ್ಕೋಬೋದು. ತುಂಬಾ ಸಾಫ್ಟಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಈ ವಿಡಿಯೋ ನಿಮಗೆ ಒಂಚೂರು ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹೊಸಬರಾದರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ರೆಸಿಪಿ ಹೇಗೆ ಬಂದಿದೆ ಅಂತ ಒಂದು ಕಾಮೆಂಟ್ ಹಾಕೋದನ್ನು ಮರಿಬೇಡಿ. ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.